ಇವು 2,000 ಮಾಡಿದಿರಿ. VIP ಗಳು ಶ್ರೀಮಂತರು ಬರ್ತಾರೆ, 2,000 ಇಲ್ದವ್ರು 4,000 ಮಾಡಿ, 5,000 ಮಾಡಿ. ಆದರೆ ದೇವಸ್ಥಾನ ಅಭಿವೃದ್ಧಿಗೆ ಉಪಯೋಗಿಸ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಉಪಯೋಗಿಸ್ಬೇಕಾಗಿದ್ರೆ ಈಗ ಜನಗಳ ಭಕ್ತರು ಹಾಕುವಂಥ ಗೋಲ್ಕದ ಹಣದಿಂದ ತಾನೇ ನೀವು ಬಸ್ ಸ್ಟ್ಯಾಂಡ್ ಕಟ್ಟಿರೋದು, ಆ ವಾಹನ ನಿಲುಗಡೆ ಕಟ್ಟಿರೋದು. ದೇವರ ಭಕ್ತರ ಹಣದಲ್ಲಿ ವಾಹನ ನಿಲುಗಡೆ ಕಟ್ಟಿ ಮತ್ತೆ ಅದೇ ವಾಹನ ನಿಲುಗಡೆಗೆ ನೀವು ಯಾಕೆ ಟಿಕೆಟ್ ಮಾಡಿದಿರಿ? ಶೌಚಾಲಯ, ಮಹಿಳೆಯರು ಉಚಿತವಾಗಿ ಹೋಗ್ಬೇಕಾದಂಥ ಶೌಚಾಲಯಕ್ಕೆ 5 ರೂಪಾಯಿ ಯಾಕೆ ಮಾಡ್ತಾಯಿದ್ದೀರಿ? ಕಳೆದ ವರ್ಷ 5 ಶುಕ್ರವಾರಗಳಲ್ಲಿ ಎಷ್ಟು ಕೋಟಿ ಹಣ ಸಂಗ್ರಹಣೆ ಆಯಿತು? ಎಷ್ಟು ಮೇಲೆ ಬಾದಾಮಿ ಹಾಲು ಡ್ರೈ ಫುಡ್ ಕೊಡ್ತೀನಿ ಅಂದ್ಬಿಟ್ಟು ಮಾನ ಮರ್ಯಾದೆನೂ ಕಳ್ಕೊಂಡ್ರಿ. ಜಿಲ್ಲಾಡಳಿತ, ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ಎಲ್ಲ ಜನ ಚೀಮಾರಿ ಹಾಕಿದ್ರು. ನಾವು ದೊಡ್ಡ ಆಕ್ರೋಶವಾಗಿ ನಮ್ಮ ಆಕ್ರೋಶನ ಹೊರ ಹಾಕಿದ್ವಿ. ಈಗ ಚಾಮುಂಡಿ ಬೆಟ್ಟದ 1,001 ಮೆಟ್ಲು ಹತ್ಕೊಂಡು ಬರ್ತಾರಲ್ಲ ಭಕ್ತರು, ಆ ಭಕ್ತರಿಗೆ ಸರಿಯಾಗಿ ನೀರಿದೆ, ಕುಡಿಯೋಕ್ಕೆ ನೀರಿದೆಯಾ? ಶೌಚಾಲಯಗಳಿದೆಯಾ? ಹೆಣ್ಮಕ್ಳು ಆ ಪೊದೆಗಳ ಸಂದಿಗೆ, ವಯಸ್ಸಾದವರು, ಈ BP ಶುಗರ್ ಇರೋರು ಪೊದೆಗಳ ಬಂದು ಸಂದಿಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾರಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಈ ಅಧಿಕಾರಿಗಳಿಗೆ ಇಲ್ಲಿ 2,000 ಮಾಡೋದು ಗೊತ್ತು, 5,000 ಮಾಡೋದು ಗೊತ್ತು, ಟಿಕೆಟ್ ಇಲ್ದೇ ಒಳಗೆ ಕಳಿಸಲ್ಲ ಅನ್ನೋದು ಗೊತ್ತು, ಇಲ್ಲಿ ಸರ್ವಾಧಿಕಾರಿ ಧೋರಣೆ ಮಾಡೋದು ಗೊತ್ತು. ಆದರೆ ಭಕ್ತರಿಗೆ ಅನುಕೂಲ ಮಾಡೋದಕ್ಕೆ ಯಾರೂ ನೀವು ಚಿಂತನೆ ಮಾಡ್ತಾ ಇಲ್ವಲ್ಲ, ಯಾಕೆ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಪ್ರಶ್ನೆ ಮಾಡ್ತೀವಿ. 2 ಸಾರಿ ಮುಖ್ಯಮಂತ್ರಿ ಆಗಿದ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. 17 ಬಾರಿ ಲೆಕ್ಕ ಮಂಡನೆ ಮಾಡಿದಿರಿ, 2 ಸಾರಿ ವಿರೋಧ ಪಕ್ಷದ ನಾಯಕರಾಗಿದ್ರಿ. ಇದೇ ಕ್ಷೇತ್ರದಲ್ಲಿ ನೀವು ಆಯ್ಕೆಯಾಗಿ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ, ನೀವು ಇದೇ ಜಾಗದಲ್ಲಿ ಬಂದು ನೀವು ಪ್ರಾಧಿಕಾರ ಉದ್ಘಾಟನೆ ಆದಾಗ ಪ್ರಾಧಿಕಾರದ ವ್ಯವಸ್ಥೆ ಜವಾಬ್ದಾರಿ ಎಲ್ಲ ನೀವು ನಿರ್ವಹಿಸಿದ್ರಲ್ಲ, ನೀವು ಮಾಡುತ್ತವಳಿದೆ ಇವತ್ತವರೆಗೂ ಜನಗಳ ಒಳಿತಿಗಾಗಿ ಏನಾರ ಪ್ರಾಧಿಕಾರ ಉಪಯೋಗ ಆಗ್ತಾ ಇದೆಯಾ? ಲಾಡು ಮಾಡೋದ್ರಲ್ಲಿ ಮೋಸ, ಕುಡಿಯೋ ನೀರಲ್ಲಿ ಮೋಸ, ಅನ್ನ ದಾಸೋಹದಲ್ಲಿ ಮೋಸ, ಶೌಚಾಲಯದಲ್ಲಿ ಮೋಸ, ಚಪ್ಪಲಿ ಸ್ಟ್ಯಾಂಡಲ್ಲಿ ಮೋಸ, ವಾಹನ ನಿಲುಗಡೆ ಮಾಡೋದ್ರಲ್ಲಿ ಮೋಸ, ಇಷ್ಟೆಲ್ಲ ಮೋಸ ನಡೀತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಇತ್ತ ಗಮನ ಹರಿಸ್ತಾ ಇಲ್ಲ? ಸಿದ್ದರಾಮಯ್ಯನವ್ರ ಅಕ್ಕಪಕ್ಕ ಇರ್ತಕ್ಕಂಥ ಅವ್ರ ಎಡಬಾಳೆ ಇರ್ತಕ್ಕಂಥ ಕಾರ್ಯಕರ್ತರ ಜವಾಬ್ದಾರಿ ಏನು? ಇವತ್ತು ದೇಶ ವಿದೇಶದಿಂದ ಚಾಮುಂಡಿ ಬೆಟ್ಟಕ್ಕೆ ಬರೋರು ಮಾನ ಮರ್ಯಾದೆ ಕಳೀತಾ ಇದ್ದಾರೆ, ದೇವಸ್ಥಾನಕ್ಕೆ ಧಕ್ಕೆ ಉಂಟಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಪ್ರಾಧಿಕಾರ ಜವಾಬ್ದಾರಿಯುತವಾಗಿ ಹೆಜ್ಜೆ ಇಡಬೇಕೇ ಹೊರತು ಹಣದ ಸುಳಿಗೆಯಲ್ಲಿ ಹೆಜ್ಜೆ ಇಡ್ತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ.